ನಾನು ಈ ಊರ ಗೌಡನಿದ್ದೇನೆ. ಮೇಲಾಗಿ ಅಗರ್ಭ ಶ್ರೀಮಂತ. ನನ್ನದು 180 ಎಕರೆ ಜಮೀನಿದೆ. ನನ್ನದು ಮದುವೆಯಾಗಿಲ್ಲ. ನನ್ನ ಎದುರಿಸುವ ಗಂಡ ಯಾವನಿದ್ದಾನೆ ಈ ಊರಿನಲ್ಲಿ? ನನ್ನದು ಮದುವೆಯಾಗಿಲ್ಲ. ನನಗಿರುವ ಒಬ್ಬ ತಂಗಿಯ ಮದುವೆ ಇದೇ ಸಲ ಮಾಡಿಕೊಡುತ್ತೇನೆ. ನೀನು ನನ್ನ ಸತಿಯಾಗಿ ಸಂತೋಷದಿಂದ ಜೀವನ ಸಾಗಿಸುವ ಆಸೆ ನಿನಗಿದ್ದರೆ ಹೇಳು. ಏನು ಇವನು ಈ ಊರಿನ ಅಗರ್ಭ ಶ್ರೀಮಂತ. 180 ಎಕರೆ ಜಮೀನು ಕೂಡ ಇದೆ. ಹೀಗಿರುವಾಗ ಇವನನ್ನು ಏಕೆ ನಾನು ಬಲಿಯಲ್ಲಿ ಹಾಕೋಬಾರ್ದು? ಇವನನ್ನು ಹೇಗಾದ್ರೂ ಮಾಡಿ ನನ್ನ ಬಲಿಯಲ್ಲಿ ಹಾಕೊಂಡು ಹೇಗಾದ್ರೂ ಆಟ ಆಡಿಸಿ ಇವನ ಆಸ್ತಿಯೆಲ್ಲ ನಾನು ವಶಪಡಿಸ್ಕೊಳ್ಬೇಕು. ಹಾಗೆ ಮಾಡಬೇಕು. ನೋಡಿ, ಮತ್ತೆ ನೀವೇನು ನನ್ನ ಮದುವೆ ಮಾಡ್ಕೋಬೇಕಂತ ನಿರ್ಧಾರ ಮಾಡಿದ್ರಾ? ನಿಮ್ಮ ತಂಗಿ ಇದಕ್ಕೆ ಒಪ್ಪಿಕಲ್ಲ. ಅವಳೇನಾದರೂ ನಮ್ಮ ದಾರಿಗೆ ಅಡ್ಡ ಬಂದರೆ ಜೀವಂತ ಸಮಾಧಿ ಮಾಡುತ್ತೇನೆ. ಇದಕ್ಕೇನಾದರೂ ನಿಮ್ಮಣ್ಣ ಒಪ್ಪದಿದ್ದರೆ? ಅಣ್ಣನ ಒಪ್ಪಿಗೆ ಯಾರಿಗೆ ಬೇಕಾಗಿದೆ? ನನ್ನ ಒಪ್ಪಿಗೆ ಸಿಕ್ಕಿದೆಯಲ್ಲ, ಅಷ್ಟೇ ಸಾಕು. ಹಾಗಾದರೆ ನನ್ನನ್ನು ಇಷ್ಟಪಡ್ತೀಯಾ? ತುಂಬಾ ಇಷ್ಟಪಟ್ಟಿದ್ದೇನೆ. ಐ ಲವ್ ಯು ರಾಜ. ಸಂಗಾತಿಯೇ ಸಂಗಾತಿಯೇ